ಪ್ರಥಮವಾಗಿ ನಾವು ಕೋರ್ಟ್ನ ಆದೇಶವನ್ನು ಗೌರವಿಸ್ತೇವೆ. ತಡೆಯಾಜ್ಞೆಗಳು ಇರುವುದು ಸುಳ್ಳನ್ನು ಹೇಳಬಾರದು ಮತ್ತು ಮಾನಹಾನಿಕಾರಿ ಹೇಳಿಕೆಗಳನ್ನು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಸಂಸ್ಥೆಗಳ ಬಗ್ಗೆ ಮಾಡಬಾರ್ದು ಎನ್ನುವಂಥದ್ದನ್ನು ಅದನ್ನು ನಾವು ಮಾನ್ಯ ಮಾಡ್ತೇವೆ. ಹಾಗೂ ನಾವು ಈಗ ಹೇಳಲಿಕ್ಕೆ ಹೊರಟಿರುವಂಥದ್ದೆಲ್ಲವೂ ಕೂಡ ಸತ್ಯ ಮತ್ತು ಸರ್ಕಾರಿ ದಾಖಲೆಗಳು RTIನಲ್ಲಿ ಅಥವಾ ಇತರ ರೀತಿಯಲ್ಲಿ ಪಡೆದಿರುವಂಥದ್ದು ಯಾವುದೂ ಕೂಡ ಆರೋಪಗಳಲ್ಲ, ಊಹಾಪೋಹಗಳಲ್ಲ, ದಾಖಲೆಗಳ ಆಧಾರದಲ್ಲಿ ಇರುವಂಥದ್ದು. ಈ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತ ನಾವು ಯಾವುದು ಸುಮಾರು 300 ಪುಟಗಳ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿದ್ದೆವೋ ಅದರಲ್ಲಿ ಎಲ್ಲ ದಾಖಲೆಗಳು ಕೂಡ ಮತ್ತು ಕೋರ್ಟ್ ಆದೇಶಗಳು ಕೂಡ ಒಳಪಟ್ಟಿದೆ. 8 ಅಧ್ಯಾಯಗಳಿದೆ. ಅದರಲ್ಲಿ ಭೂ ಕಬಳಿಕೆ ಮತ್ತು ಅತಿಕ್ರಮಣ, ಮೈಕ್ರೋ ಫೈನಾನ್ಸು, ದೇವಸ್ಥಾನದ ಇತಿಹಾಸ, ಆದಾಯ, ಆಸ್ತಿ, ಕಾರ್ಮಿಕರಿಗೆ ವಂಚನೆ, ಸೌಜನ್ಯ ಕೊಲೆ ಮತ್ತು ಇತರ ಆತ್ಮಹತ್ಯೆ ಇತ್ಯಾದಿ ಮಹಿಳಾ ದೌರ್ಜನ್ಯ, ಬೆಳ್ತಂಗಡಿ ಸಮಾಜ ಮಂದಿರ ನಾಶ, ಭೂ ಕಬಳಿಕೆ, ರೂಟ್ಸತ್ ಸತ್ಯ ಇತಿಹಾಸ, ಹೆಗ್ಗಡೆ ವಾದಿ ಪ್ರತಿವಾದಿಯಾಗಿರುವ 334 ಕೋರ್ಟ್ ಕೇಸುಗಳು ಇದಿಷ್ಟು ಕೂಡ ಇದರಲ್ಲಿ ಒಳಪಟ್ಟಿದೆ. ಇದರಲ್ಲಿ ಧರ್ಮಸ್ಥಳ ದೇವಸ್ಥಾನದ 4671 ಎಕರೆ ಭೂಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಇರುವಂಥದ್ದನ್ನು 1974ನೇ ಇಸವಿಯಲ್ಲಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ಅವರು ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಆಸ್ತಿ ಅಂತ ಡಿಕ್ಲರೇಷನನ್ನು ಕೊಟ್ಟು, ಆಮೇಲೆ ಅದು 2012ರಲ್ಲಿ ಬೆಳ್ತಂಗಡಿ ಭೂನ್ಯಾಯ ಮಂಡಳಿಯಲ್ಲಿ ಒಕ್ಕಲಿಗಳಿಗೆ ಹೋಗಿ ಉಳಿಕೆ 1050 ಎಕರೆ ಭೂಮಿ ತೀರ್ಪಿನಲ್ಲಿ ರತ್ನಮ್ಮ, ವೀರೇಂದ್ರ ಹೆಗ್ಗಡೆ, ಸುರೇಂದ್ರ ಕುಮಾರ್, ಹರ್ಷೇಂದ್ರ ಕುಮಾರ್ ಇಬ್ಬರು ಮತ್ತು ಮೈನರ್ ರಾಜೇಂದ್ರ ಮತ್ತು ಪದ್ಮಲತಾ ಇವರ ಹೆಸರಿಗೆ ಆಯಿತು. ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಹೆಗ್ಗಡೆಯವರ ಕುಟುಂಬಕ್ಕೆ ಬಂತು. ಈಗ ಅಷ್ಟೂ ಕೂಡ ಹೆಗ್ಗಡೆಯ ಕುಟುಂಬದ್ದಾಗಿದೆ, ಕ್ಷೇತ್ರದ ಆಸ್ತಿ ಮಾತ್ರ ಅಲ್ಲ. ಈ ಸರ್ವೆ ನಂಬರ್ಗಳ ಪೈಕಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಡಿಸ್ಥಳವಾಗಿರುವಂಥ 1 ಎಕರೆ 72 ಸೆಂಟ್ಸೂ ಕೂಡ ವೀರೇಂದ್ರ ಹೆಗ್ಗಡೆಯವರ ಖಾಸಗಿ ಹೆಸರಿನಲ್ಲಿದೆ. 3 ಎಕರೆ 90 ಸೆಂಟ್ಸೂ ಕೂಡ ಅಣ್ಣಪ್ಪ ಬೆಟ್ಟ ಹೆಗ್ಗಡೆಯವರ ಖಾಸಗಿ ಸ್ಥಳದಲ್ಲಿ ಇದೆ. ಇದು ಒಂದು ಬಹಳ ದೊಡ್ಡ ಭೂ ಅಪರಾಧವೂ ಕೂಡ ಆಗಿದೆ. ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂತ ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟು 7 ಎಕರೆ 59 ಸೆಂಟ್ಸ್ನ ದರಖಾಸ್ತನ್ನು ಪಡೆದರು. ಇದರ ವಿರುದ್ಧವಾಗಿ ನಾವು ದೂರು ಸಲ್ಲಿಸಿ ತನಿಖೆಯಾಗಿ ವಿಚಾರಣೆಯಾಗಿ ಇತ್ತೀಚೆಗೆ ಅವರು ಭೂರಹಿತರಲ್ಲ, ಬಡವರಲ್ಲ ಅಂತ ಹೇಳ್ಕೊಂಡು ಕಂಡುಕೊಂಡು ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಅದನ್ನು ಸರ್ಕಾರಕ್ಕೆ ವಾಪಸ್ ಪಡೆಯುವಂಥ ಆದೇಶ ಮಾಡಿದ್ದಾರೆ, ಅಪೀಲ್ ಮಾಡಿದ್ದಾರೆ ಟೆಕ್ನಿಕಲ್ ಆಗಿ. ಆದರೆ ಭೂರಹಿತ ಬಡವ ಅಂತ ಹೇಳಿ ಹೆಗ್ಗಡೆಯವರ ತಮ್ಮ, ಅದು ಕೂಡ ಹೆಗ್ಗಡೆಯವರ ಒಪ್ಪಿಗೆಯೊಂದಿಗೆ ಮಾಡಿರುವಂಥದ್ದು ನೈತಿಕವಾಗಿಯೂ ಕೂಡ ಎಷ್ಟು ಸರಿ, ಕಾನೂನಾತ್ಮಕವಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ. ಆದೇಶ ಆಗಿದ್ರೂ ಕೂಡ ಹೈಕೋರ್ಟ್ಗೆ ಹೋಗಿ ಬಂದಿರುವಂಥದ್ದು, ಅದು ಅಪೀಲ್ ಕೂಡ ಮಾಡಿದ್ದಾರೆ ಈಗ. ಸೊ ಇದು ಈ ಒಂದು ಅವರ ಅಕ್ರಮ. ನಾವು ಧರ್ಮಸ್ಥಳದ ಪಕ್ಕದಲ್ಲಿ ನೋಡಿರ್ಬೋದು ಪ್ರಕೃತಿ ಚಿಕಿತ್ಸಾಲಯ ಇದೆ. ಆ ಪ್ರಕೃತಿ ಚಿಕಿತ್ಸಾಲಯ ಯಾಕಾಗಿ ಕೊಟ್ಟಿರುವಂಥದ್ದು, ಅದರ ಅಡಿಸ್ಥಳ ದಾಖಲೆಗಳನ್ನು ನೋಡಿದಾಗ 14 ಎಕರೆ 65 ಸೆಂಟ್ಸ್ ಸ್ಥಳವನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸಂತೋಷದಿಂದ ವಿಹರಿಸಲು ಹೂದೋಟ ಮತ್ತು ಮೃಗಾಲಯ ನಿರ್ಮಿಸಲಿಕ್ಕಾಗಿ ಅಂತ ಸ್ವತಃ ಹೆಗ್ಗಡೆಯವರೇ ಅರ್ಜಿಯನ್ನು ಕೊಟ್ಟು ಪಡೆದಿರುವಂಥದ್ದು. ಆದರೆ ಅದರ ಮಂಜೂರಾತಿ ಪತ್ರ ಕೊಡಬೇಕಾದ್ರೆ ಅದನ್ನು ಕೈಯಲ್ಲಿ ತಿದ್ದಿಸಿ ತಹಸೀಲ್ದಾರಿಂದ ಅದನ್ನು ಪ್ರಕೃತಿ ಚಿಕಿತ್ಸಾಲಯಕ್ಕಂತ ಮಾಡಿಕೊಂಡಿರುವಂಥದ್ದು. ಈಗ ಅಲ್ಲಿ ಭಕ್ತರಿಗೆ ಅಂದರೆ ದೇವಸ್ಥಾನಕ್ಕೆ ಉಪಯೋಗಕ್ಕಾಗಿ ಕೊಟ್ಟಿರುವಂಥ ಭೂಮಿ ಲಾಭದಾಯಕವಾಗಿರುವಂಥ ಪ್ರಕೃತಿ ಚಿಕಿತ್ಸಾಲಯವನ್ನು ಅಲ್ಲಿ ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ.
ಹೀಗೆ ಇದರಲ್ಲಿ ಇರುವಂಥ ಒಂದು ಲಿಸ್ಟನ್ನು ಹೇಳಿದರೆ ಬಹಳಷ್ಟು ಅಕ್ರಮಗಳು ಭೂಮಿದ್ದಂತೂ ವಿಪರೀತವಾಗಿ ನಮ್ಗೆ ಗೊತ್ತಿರ್ಬೋದು. ಧರ್ಮಸ್ಥಳ ಉಜಿರೆಯಲ್ಲಿರುವಂಥದ್ದು ಇವರ ಆ ಶಿಕ್ಷಣ ಸಂಸ್ಥೆಗಳ ಅಡಿಸ್ಥಳ 44 ಎಕರೆ ಸುಮಾರು ಅಂದರೆ ಸ್ವಲ್ಪ ಸೆನ್ಸ್ ಇದೆ. ಧರ್ಮಸ್ಥಳ ಮಂಜುನಾಥೇಶ್ವರಿ ಎಜುಕೇಷನ್ ಸೊಸೈಟಿಗೆ ಗ್ರ್ಯಾಂಟ್ ಮಾಡಿತ್ತು. DC ಮನ್ನಾ ಭೂಮಿ, ಡಿಪ್ರೆಸ್ಡ್ ಕ್ಲಾಸ್ ಮನ್ನಾ ಭೂಮಿಯನ್ನು ಒಂದು ವೇಳೆ ಕೊಡಬಾರದು. ಒಂದು ವೇಳೆ ಕೊಟ್ಟರೆ ಅದಕ್ಕೆ ಪರ್ಯಾಯ ಭೂಮಿಯನ್ನು ಡಿಪ್ರೆಸ್ಡ್ ಕ್ಲಾಸಿಗೆ ಕೊಡಬೇಕು. ಆದರೆ ಈ ಪ್ರಕರಣದಲ್ಲಿ ಪರ್ಯಾಯ ಭೂಮಿಯನ್ನು ಕೊಟ್ಟಿಲ್ಲ. ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕರ್ಮಿಗಳಾಗಿರುವಂಥ ದಲಿತರು ಶತಮಾನಗಳಿಂದಿದ್ದಾರೆ. ಅವರು ಈಗಲೂ ಕೂಡ ಗುಡಿಸಲಿನಲ್ಲಿ ವಾಸವಾಗಿದ್ದಾರೆ. ಇದರ ಚಿತ್ರಣ ಇದರಲ್ಲಿ ಇದೆ. ಅವರಿಗೆ ಇಷ್ಟವರೆಗೆ ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ, ಒಂದು ಒಳ್ಳೆಯ ಮನೆಗಳನ್ನು ಕಟ್ಟಿ ಮಾಡುವಂಥದ್ದನ್ನು ಮಾಡಿಲ್ಲ. ಆದರೆ ಅಷ್ಟೆಲ್ಲ ಅಲ್ಲಿ ಆದಾಯ ಇದ್ದರೂ ಕೂಡ ಅದನ್ನು ಅವರಿಗೆ ಕೊಡ್ತಾ ಇಲ್ಲ. ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ ಅಲ್ಲಿಯ ನೌಕರರಿಗೆ ಲಾಗೂ ಆಗಿರುವಂಥದ್ದು 2021ರಲ್ಲಿ ರಂಜನ್ ರಾವ್ ಯಡೂರರು ದೂರನ್ನು ಕೊಟ್ಟು 2015 ನಿರಂತರವಾಗಿ ಅದನ್ನು ಫಾಲೋಅಪ್ ಮಾಡ್ತಾ ಬಂದದ್ರಿಂದ ಅವರ ಶಾಂತಿವನ ಟ್ರಸ್ಟ್, SCM ಎಜುಕೇಷನ್ ಸೊಸೈಟಿ, STM ಎಜುಕೇಷನ್ ಟ್ರಸ್ಟ್, SKDIDP ಟ್ರಸ್ಟ್, SKDIDP BC ಟ್ರಸ್ಟ್, ಧರ್ಮೋತ್ಥಾನ ಟ್ರಸ್ಟ್ ಇವೆಲ್ಲದೂ ಕೂಡ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ ಪ್ರಕಾರ ನೋಂದಣಿಯಾದದ್ದು 21ನೇ ಇಸ್ವಿಯಲ್ಲಿ ದಾಖಲೆ ಇದೆ. ಅದರ ಹಿಂದೆ ಎಲ್ಲವೂ ಕೂಡ 106 ಕೋಟಿ ರೂಪಾಯಿ ಕೂಡ ವಂಚನೆ ನೌಕರಿಗೆ ಆಗಿರುವಂಥ. ಹೆಗ್ಗಡೆಯವರು ಕೂಡ ಕಾನೂನಿಗೆ ಅತೀತರಲ್ಲ, ಮೊಣಕಾಲು ಊರಬೇಕಾಗ್ತದೆ ಹೇಳುವಂಥ ಪ್ರಕರಣಗಳೆಲ್ಲ ಅದರಲ್ಲೇ ಇದೆ. ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯ, ಧರ್ಮಸ್ಥಳ ದೇವಸ್ಥಾನದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ, ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ. ಆದರೆ ಲೀಗಲಿ ಕಾನೂನು ಪ್ರಕಾರ ಅವರು ಆ ದೇವಸ್ಥಾನಕ್ಕೆ ಕೊಟ್ಟ ಹೆಸರು ಎಂಥದ್ದು? ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ. ದಿಸ್ ಇಸ್ ದ ಆಫಿಷಿಯಲ್ ನೇಮ್. ಈ ಪ್ರಕಾರ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ದೃಢಪತ್ರವನ್ನು ಕೊಟ್ಟು 100% ಟ್ಯಾಕ್ಸ್ ಎಕ್ಸಂಪ್ಷನನ್ನು ತಗೊಂಡಿದ್ದಾರೆ. ಇದರ ವಿವರವು ಕೂಡ ಇದರಲ್ಲಿ ಇದೆ. ಅಂದರೆ ಇವರು ತನ್ನ ಅನುಕೂಲಕ್ಕೆ ತಕ್ಕಂತೆ ಆ ಹೆಸರುಗಳನ್ನು ಮಾಡುವಂಥ ಅಗತ್ಯ ಏನಿದೆ? ಎರಡನೇದ್ದು, ಅಲ್ಲಿ ಒಂದು ಆದಾಯಕರ ವಿನಾಯಿತಿಯನ್ನು ಅವರು ಪಡಿಬೇಕು ಅಂತೇಳಿ ಆದರೆ ಅದು ಸಾರ್ವಜನಿಕ ಆಗಿರಬೇಕು. ಖಾಸಗಿಯವರಿಗೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡುವುದಿಲ್ಲ. 30% + 3% ಕಟ್ಟಬೇಕಾಗ್ತದೆ ಟ್ಯಾಕ್ಸ್. ಇವರು ಅಲ್ಲಿ ಅದನ್ನು ಪಬ್ಲಿಕ್ ಟೆಂಪಲ್ ಅಂತ ಹೇಳಿ ದೃಢಪತ್ರ ಕೊಟ್ಟಿದ್ದಾರೆ. ಆದ್ದರಿಂದ ಅದು 100% ಎಕ್ಸಂಪ್ಷನ್ ಸಿಕ್ಕಿರುವಂಥದ್ದು. ಒಂದು ಪಬ್ಲಿಕ್ ಟೆಂಪಲ್ ಆಯಿತು ಅಂತೇಳಿ ಆದರೆ ಅವರಿಗೆ ಅಲ್ಲಿ ಬರುವಂಥ ಆದಾಯ ಎಷ್ಟು, ಖರ್ಚು ಎಷ್ಟು, ಆ ದೇವಸ್ಥಾನದ ಆಸ್ತಿ ಎಷ್ಟು ಇರುವಂಥ ಕೊಡುವ ಒಂದು ಬದ್ಧತೆ ಇರಬೇಕೋ ಬೇಡ? ಸಾರ್ವಜನಿಕರ ಹಣ ಬರುವಂಥದ್ದಲ್ಲಿ ಕಾಣಿಕೆ ಮತ್ತು ದೇಣಿಗೆ ಎಲ್ಲವೂ ಕೂಡ ಪಬ್ಲಿಕ್ ಅಂತ ಹೇಳಿದ್ದೀರಿ ನೀವು. ಆದರೆ ಇಷ್ಟರವರೆಗೆ ಹೆಗ್ಗಡೆಯವರು ಅವರ ದೇವಸ್ಥಾನದ ಆದಾಯ, ಖರ್ಚು, ಆಸ್ತಿ ಹೇಳಿಲ್ಲ, ಹೇಳ್ತಾನೂ ಇಲ್ಲ. ಮಾಹಿತಕ್ಕನಲ್ಲಿ ಕೇಳಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅದಕ್ಕೆ ಬೇರೆ ಏನೇನೋ ಅಡ್ಡಿಗಳನ್ನು ಹೇಳ್ಕೊಂಡು ಅದನ್ನು ಕೊಡದಿರುವ ಹಾಗೆ ಮಾಡ್ತಾರೆ. ಯಾಕೆ ಗೌಪ್ಯತೆ? ಹಣ ಏನಾಗ್ತದೆ? ಅದಕ್ಕೆ ನಾವು ಆಗಲೇ ಹೇಳಿದ ಹಾಗೆ ಭೂ ಹಗರಣಗಳು, ಅಪರಾಧಗಳು 2-2.5 ಸಾವಿರ ಎಕರೆಯಷ್ಟು ಇದೆ. 200 ಎಕರೆಯಷ್ಟು ಅವರಿಗೆ ಅನುದಾನ ಸರ್ಕಾರ ಕೊಟ್ಟದ್ದಿದೆ, ಅದು ಕೂಡ ದುರುಪಯೋಗ ಆಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು 300 ಎಕರೆಯಷ್ಟು ಅತಿಕ್ರಮಣ ಮಾಡಿರುವಂಥದ್ದಿದೆ. ಬೇಲಿ ಹಾಕದೇ ಅತಿಕ್ರಮಣಗಳಿದೆ. ಅಲ್ಲಿ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ 36 ಎಕರೆ, ನಾಗಮಂಗಲದಲ್ಲಿ ಅದರ ವಿರುದ್ಧ ನಮ್ಮ ರಾಘವೇಂದ್ರಾಚಾರ್ಯರು ಹೋರಾಟ ಮಾಡ್ತಿದ್ದಾರೆ. ನೆಲಮಂಗಲದಲ್ಲಿ 30-40 ಎಕರೆ. ಈ ಪ್ರಕಾರ ಹಲವಾರು ಭೂಮಿಗಳ ಹಗರಣಗಳನ್ನು ಮಾಡಿರುವಂಥದ್ದು ಯಾವುದುಂಟೋ ಇದು 2-2.5 ಸಾವಿರ ಎಕರೆಯಷ್ಟಿದೆ. ಬಹುತೇಕ ಇದರಲ್ಲಿ ಅಕ್ರಮಗಳಾಗಿದೆ. ಆಗಲೇ ಹೇಳಿದಾಗ ಅದನ್ನೆಲ್ಲ ಹೇಗೆ ಅವರು ಕಾನೂನು ಅವರಿಗೆ ಅನ್ವಯ ಆಗದ ಹಾಗೆ ಮಾಡ್ತಾರೆ ಅನ್ನೋಂಥದ್ದು ನಮ್ಮ ತೋಳ್ಪಾಡಿಯವರಾಗ ಹೇಳಿದರು.
ಮುಚ್ಚಿ ಹಾಕಲ್ಪಡ್ತದೆ. ಆದರೆ ನಾವು ಬಿಡ್ತಾ ಇಲ್ಲ, ಹೋಗ್ತಾ ಇದ್ದೇವೆ. 132 ಎಕರೆ ಭೂಮಿ, 25 ಸೇಲ್ಡಿಡ್ಗಳು, ಪುತ್ತೂರಿನ AC ರದ್ದು ಮಾಡಿದರು. ನಾವು ಕೊಟ್ಟ ದೂರನ್ನು ಎಂಕ್ವೈರಿ ಮಾಡಿ ಏನು ಮಾಡಿದರೆ ಗೊತ್ತಾ? ಮೈಸೂರಿನಲ್ಲಿ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮೈಸೂರಿನಲ್ಲಿ ಕೃಷಿ ಭೂಮಿಯನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಅನುಮತಿಯನ್ನು ಇವರು ಕೇಳಿದ ಪ್ರಕಾರ SDM ಎಜುಕೇಷನ್ ಸೊಸೈಟಿಗೆ ಕೊಡ್ತಾರೆ. ಮೈಸೂರಿನಲ್ಲಿ ಅವರ ಜ್ಯುರಿಸ್ಟಿಕ್ಷನ್ ಇರುವಂಥದ್ದು ಅಸಿಸ್ಟೆಂಟ್ ಕಮಿಷನರ್ಗೆ ಮೈಸೂರು ಸಬ್ ಡಿವಿಷನ್ ಉಪವಿಭಾಗಾಧಿಕಾರಿ ಉಪವಿಭಾಗ. ಆದರೆ ಅವರು 93ರಲ್ಲಿ ಪಡೆದ ಈ ಒಂದು ಅನುಮತಿ ಯಾನೆ ಆದೇಶವನ್ನು ಇಟ್ಕೊಂಡು 2007ರಲ್ಲಿ ಬೆಳ್ತಂಗಡಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ 25 ಕ್ರಯಪತ್ರಗಳನ್ನು ಮಾಡ್ತಾರೆ. 132 ಎಕರೆ ಓಡಿಲ್ನಾಳ, ಉಜಿರೆ, ಕುವೆಟ್ಟು ಗ್ರಾಮಗಳಲ್ಲಿ ಬೆಳ್ತಂಗಡಿ. ಅದನ್ನು ಮಾಡಬೇಕಾದ್ರೆ ಅವರು ಪ್ರೊಡ್ಯೂಸ್ ಮಾಡುವಂಥದ್ದು, ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ಸಂಸ್ಥೆಗಳು ಪಡೀಲಿಕ್ಕೆ ಆಗೋದಿಲ್ಲ, ಕನ್ವರ್ಟೆಡ್ ಮಾತ್ರ ತೊಗೊಳ್ಬೋದು. ಅದಕ್ಕೆ ACA ಪರ್ಮಿಷನ್ ಬೇಕು. ಇಲ್ಲಿ ಅವರು ಏನು ಪ್ರೊಡ್ಯೂಸ್ ಮಾಡಿದರು? ಆ ಆದೇಶವನ್ನು ಪ್ರೊಡ್ಯೂಸ್ ಮಾಡಿದರು, ಅದರಲ್ಲಿಯೇ ಒಂದು ಫೋರ್ಜರಿ ಮಾಡಿದರು. ಏನಂತ? ಅಸಿಸ್ಟೆಂಟ್ ಕಮಿಷನರ್ ಇದ್ದದ್ದನ್ನು ಡಿವಿಷನಲ್ ಕಮಿಷನರ್ ಅಂತ ಮಾಡಿದರು. ಡಿವಿಷನಲ್ ಕಮಿಷನರ್ ಅಂದರೆ 7-8 ಜಿಲ್ಲೆಗಳ ವ್ಯಾಪ್ತಿ ಬರ್ತದೆ. ಅಸಿಸ್ಟೆಂಟ್ ಕಮಿಷನರ್ 1 ತಾಲೂಕು ಮಾತ್ರ ಅಲ್ಲಿ ಮೈಸೂರು. ಡಿವಿಷನಲ್ ಕಮಿಷನರ್ ಅಂತ ಮಾಡಿದರು, ದಾಖಲೆ ಇದೆ. ಇದನ್ನು ನಾವು ಮಾಡಿದೆವು. ಅದು ರದ್ದಾಯಿತು, ಅಪೀಲ್ ಹೋಯಿತು, KITಗೆ ಹೋಯಿತು, ವಾಪಸ್ ಬಂತು. ಅಷ್ಟೊತ್ತಿಗೆ ಅದು ಇನ್ನು ಮತ್ತೆ ಬರ್ತದೆ ಸಿಗುವ. ಅಮೆಂಡ್ಮೆಂಟ್ ಆಯಿತು, 79 AB ಎಲ್ಲವೂ ಕೂಡ. ಆದ್ದರಿಂದ ಅದು ಸ್ವಲ್ಪ ಇದೆ. ಅದು ಹೈಕೋರ್ಟ್ನಲ್ಲಿ ಉಂಟು, ಬೇರೆಯವರು ಹಾಕಿದ್ದಾರೆ. ಅದು ರದ್ದಾದ ಕೂಡಲೇ ಈ 132 ಎಕರೆ ಕೂಡ ಹೋಗ್ತದೆ. ನಾವು ಹೇಳುವಂಥದ್ದು ಈ ಪ್ರಕಾರದಲ್ಲಿ ಕಾನೂನು ಬಾಹಿರವಾಗಿರುವಂಥ ಕೃತ್ಯಗಳನ್ನೆಲ್ಲ ನಾವು ಹೇಳಿದರೆ ನಮ್ಮ ಮೇಲೆ ತಡೆಯಾಜ್ಞೆಗಳು, ನಮ್ಮ ಮೇಲೆ ಮಿಸ್ಕೇಸ್ಗಳು, ಒಂದೇ ಒಂದು ಇದರಲ್ಲಿರುವಂಥ ಸುಳ್ಳು ಅಥವಾ ಮಾನಹಾನಿಕರ ಅಂತ ಹೇಳಿದರೆ ನಾವು ಶರಣು ಅಲ್ಲಿಗೆ. ಎಲ್ಲವೂ RTIನಲ್ಲಿ ತಗೊಂಡಿರುವಂಥದ್ದು ಒಂದೇ ಒಂದು. ನಾವು ಇಷ್ಟರವರೆಗೆ ಒಂದೇ ಒಂದು ಆರೋಪವನ್ನು ಆಧಾರರಹಿತವಾಗಿ, ದಾಖಲೆ ರಹಿತವಾಗಿ ಮಾಡಿಲ್ಲ. ಇವರಿಗೆ ಇದನ್ನು ಮತ್ತು 100 ಪ್ರಶ್ನೆಗಳು ಅಂತ ಹೇಳುವಂಥದ್ದನ್ನು ಕೂಡ ಬೈ ರಿಜಿಸ್ಟರ್ಡ್ ಪೋಸ್ಟ್ ಅವರಿಗೆ ಕಳಿಸಿ ಅವರಿಗೆ ಹೇಳಿದ್ದೇವೆ. ನೀವು ಸಾರ್ವಜನಿಕ, ಇಲ್ಲೇ ಉಂಟು ರಿಜಿಸ್ಟರ್ಡ್ ಪೋಸ್ಟ್ ಅಕ್ನಾಲಜ್ಮೆಂಟ್ ಕಳಿಸಿದ್ದೇವೆ. ನೀವು ಏರ್ಪಡಿಸಿ ಧರ್ಮಸ್ಥಳದಲ್ಲಿ ನಿಮ್ಮ ಧರ್ಮಪೀಠದ ಎದುರೇ ಏರ್ಪಡಿಸಿ ನಾವು ಬರ್ತೇವೆ. ಒಂದು ಕೂಡ ಎಲ್ಲ ಅಲ್ಲ, ಒಂದು ನಾವು ಹೇಳಿದ ಸುಳ್ಳಾದರೂ ಕೂಡ ನಿಮ್ಮ ಕಾಲಿಗೆ ಬಿದ್ದು ಶರಣು ಮಾಡ್ತೇವೆ, ನೀವು ಹೇಳಿದ ಶಿಕ್ಷೆಗೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದೇವೆ. ಕಾಗೋಡು ತಿಮ್ಮಪ್ಪರವರು 2016ರಲ್ಲಿ ಅವರ ಸ್ವಂತ ಕೈಬರಹದಲ್ಲಿ ಬರೆದಿರುವಂಥದ್ದು ಸಮಗ್ರವಾಗಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಬೇಕು ಅಂತ ತಿಳ್ಕೊಂಡು DC ಅವರಿಗೆ ಬರೆದಿರುವಂಥ ಸ್ವಂತ ಕಾಗೋಡು ತಿಮ್ಮಪ್ಪರು ಮಿನಿಸ್ಟ್ರು. ಅದಕ್ಕೆ ಉತ್ತರ ಕೊಟ್ಟಿರುವಂಥ 16 ಕಾನೂನುಗಳು. ಹೌದು. ಇನ್ನೊಂದು ನಾನು ಆಗ ನಡುವಿನಲ್ಲಿ ಹೇಳಲಿಕ್ಕೆ ಬಹಳ ಮುಖ್ಯ, ಇತ್ತೀಚೆಗೆ ಬಂದಿರುವಂಥದ್ದನ್ನು ಹೇಳುವಂಥದ್ದು. ನಾವು ಇತ್ತೀಚೆಗೆ ಮಾಹಿತಿ ಹಕ್ಕಿನಲ್ಲಿ SDM ಎಜುಕೇಷನ್ ಸೊಸೈಟಿ ಅಲ್ಲಿ 2 ಇದೆ. SDM ಎಜುಕೇಷನ್ ಟ್ರಸ್ಟ್ ಇದೆ, SDM ಎಜುಕೇಷನ್ ಸೊಸೈಟಿ ಇದೆ. ಆದರೆ ಟ್ರಸ್ಟ್ ಅಂತ ಅವರು ಹೇಳಿದ್ರು ಕೂಡ ಅದು ಟ್ರಸ್ಟ್ ಅಲ್ಲ, ಇಟ್ ಇಸ್ ಎ ಸೊಸೈಟಿ, ರಿಜಿಸ್ಟರ್ಡ್ ಅಂಡರ್ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್. ಅದಿರಲಿ. ಈ ಸೊಸೈಟಿಯ ಅಂಡರ್ನಲ್ಲಿ ಇರುವಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಉಜಿರೆ ಕಾಲೇಜಿನಲ್ಲಿ ಕಾಲೇಜ್ ಎಜುಕೇಷನ್ ಕಮಿಷನರ್ಗೆ ನಾವು ಬರೆದಿರುವಂಥದ್ದು, ಕಾನೂನು ಪ್ರಕಾರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ನೇಮಕವನ್ನು ಅಲ್ಲಿ 18% ಕೊಡಲೇಬೇಕು, ಮಸ್ಟ್. 15% SC, 3% ST. ಅದಕ್ಕೆ ಎಕ್ಸೆಂಪ್ಷನ್ ಇಲ್ಲ. ಆದರೆ ನಮಗೆ ಮಾಹಿತಿ ಹಕ್ಕಿನಲ್ಲಿ ನಾವು ಬರೆದಾಗ ನಮಗೆ ಸಿಕ್ಕಿರುವಂಥದ್ದು
31/3/25 ಬೋಧಕ ಹುದ್ದೆಗಳಿಗೆ ನೇಮಕಾತಿ ಮಾಡಲಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ವಿವರ. ಬೋಧಕರು 1, ಬೋಧಕೇತರರು 4. ಅದು ನಂತರ ಈಗ ಎಷ್ಟಿದ್ದಾರೆ ಅಂತ ಕೇಳಿದಾಗ ಈಗ ಪ್ರಕೃತ ಬೋಧಕೇತರರು 1 ಅಟೆಂಡರ್ ಅಷ್ಟೇ. ಅಂದರೆ ಇನ್ನು ಹೈಸ್ಕೂಲಿದ್ದು ಬೇರೆ ಇದೆ, ಇಲ್ಲಿದೆ 18% ನೇಮಕ ಮಾಡಿರುವಂಥದ್ದು ಮಾಡದೆ ಬೇರೆಯವರನ್ನು ನೇಮಕ ಮಾಡಿ SC STಗಳು ಮಾಡದೆ, ಅದು ಬಹಳ ದೊಡ್ಡವಾದ ಒಂದು ಅಟ್ರಾಸಿಟಿ ಕೇಸ್ನಲ್ಲಿ ಕೂಡ ಅದು ಬರುವಂಥದ್ದು ಅಂತಕೊಂಡು ಕಾನೂನು ತಜ್ಞರು ಹೇಳಿದ್ದಾರೆ. ಅದರ ಸಮಗ್ರ ವಿವರ ಇನ್ನೂ ಕೂಡ ನಾವು ಫಾಲೋಅಪ್ ಮಾಡ್ತಾ ಇದ್ದೇವೆ. ಆದರೆ ಇಷ್ಟು ವರ್ಷಗಳಿಂದ ದಲಿತರಿಗೆ ಮಾಡಿರುವಂಥ ಅನ್ಯಾಯ ಎಷ್ಟಾಗಿರ್ಬೋದು. ಇನ್ನೊಂದು, ಇದು ಕಾಲೇಜಿದ್ದಾಯಿತು, ಹೈಸ್ಕೂಲಿದ್ದು ನಮಗೆ ಬರಲಿಕ್ಕೆ ಬಾಕಿ ಇದೆ. ಹೈಸ್ಕೂಲಿದ್ದು ಕೊಡ್ತಾ ಇಲ್ಲ ಯಾಕಂತ ನಮ್ಗೆ ಗೊತ್ತು, ನಮಗೆ ಬರಬೇಕಲ್ಲ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಲಿಕ್ಕೆ. ಕೊಡ್ತಾ ಇಲ್ಲ ಯಾಕಂತ ಗೊತ್ತು. ಹೈಸ್ಕೂಲಿದ್ದು ಕೂಡ ನಮಗೆ ಸಿಕ್ಕಿದ ನಂತರ ನಾವು ಅದಕ್ಕೆ ಅಫಿಷಿಯಲ್ ಫೋರಮ್ನಲ್ಲಿ ಎಲ್ಲಿ ಹೋಗಬೇಕೋ ಅದಕ್ಕೆ ನಾವು ಹೋಗುವಂಥದ್ದಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಅಮಿತ್ ಶಾಗೆ ಹೇಳಿದ ವಿಷಯಗಳಲ್ಲಿ ಒಂದು ವಿಷಯ ಇದು. ಅಮಿತ್ ಶಾರವರಿಗೆ ಈಗ ಇಡಿ ತನಿಖೆ ಅಂತ ಹೇಳ್ತಾರೆ. ಇಡಿ ತನಿಖೆಗೆ ಯಾವುದು ಒಳಪಡ್ತದೋ ಅದನ್ನು ಮಾಡಿ. ಇಡಿ ತನಿಖೆ ಅಂತ ಹೇಳಿದ್ರೆ ಈಗ ಅಲ್ಲಿ ದೇವಸ್ಥಾನದ ಆದಾಯದ ವಿಷಯ, ಇಷ್ಟರವರೆಗೆ ಅವರು ಆದಾಯವನ್ನು ಡಿಸ್ಕ್ಲೋಸ್ ಮಾಡಿಲ್ಲ. ಹಣದ ಬಗ್ಗೆ ತನಿಖೆ ಆಗಬೇಕು ಬೇಡ? ಹಾಗಾದರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, ಎಲ್ಲರ ಮೇಲೆ ಆರೋಪ ಆಗ್ತಾ ಇದೆ ಫಾರಿನ್ ಇಂದ ಹಣ ಬರುವಂಥದ್ದು. ಯಾರಾದ್ರೂ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟಿನ ವೆಬ್ಸೈಟಿಗೆ ಹೋಗಿ, ಇಲ್ಲಾಂದ್ರೆ ಅವರ ಇನ್ಕಮ್ ಹೋಮ್ ಮಿನಿಸ್ಟ್ರಿಗೆ ಕೇಳಿ, ಅಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ವೀರೇಂದ್ರ ಹೆಗಡೆ ಅವರ ಸಂಸ್ಥೆಗಳಿಗೆ ಬರ್ತಾ ಇದೆ. ಒಂದು SIT ಈಗ ಫಾರ್ಮ್ ಆಗಿರುವಂಥದ್ದು ಆ ಪರ್ಟಿಕ್ಯುಲರ್ ಪರ್ಪಸ್ಸಿಗೆ. ಇನ್ನೊಂದು SIT ಸ್ಟೇಟ್ ಗೌರ್ಮೆಂಟ್ ಮಾಡಬೇಕಾಗಿರುವಂಥದ್ದು, ಸ್ಟೇಟ್ ಗೌರ್ಮೆಂಟ್ನ ಅಂಡರ್ನಲ್ಲಿ ಇರುವಂಥ ಡಿಪಾರ್ಟ್ಮೆಂಟ್ಗೆ ಭೂಮಿದ್ದು ಮತ್ತು ಬಾಕಿದ್ದೆಲ್ಲ ಬರುವಂಥದ್ದು ಯಾವುದೆಲ್ಲ ಉಂಟು ಅದಕ್ಕೆ ಸಂಬಂಧಪಟ್ಟದ್ದನ್ನು ಇಟ್ಕೊಂಡು ನಾವು ಇದಕ್ಕಾಗಿ ಒಂದು SIT ಮಾಡಬೇಕು ಅಂತಕೊಂಡು ನಾವೀಗ ಡಿಮಾಂಡನ್ನು ಇಡ್ತೇವೆ. ಒಂದು ಆಯೋಗ, ಒಂದು ಕಮಿಷನ್. ಹೌದು, ಕಮಿಷನ್. ಸೆಂಟ್ರಲ್ SIT ಆಗ್ಬೇಕಂತ ಹೇಳ್ತಾ ಇಲ್ಲ ನಾವು, ಅವರು ತನಿಖೆಯನ್ನು ಮಾಡ್ಬೇಕಂತ ಹೇಳ್ತೇವೆ. ಅವರ ಕನ್ಸರ್ನ್ಡ್ ಯಾವುದು ಡಿಪಾರ್ಟ್ಮೆಂಟಿಗೆ ಬರ್ತದೆ, ಇಡಿಯೋ ಇನ್ನೊಂದು ಆ ಪ್ರಕಾರ ಸ್ಟೇಟಿಗೆ SIT ಮಾಡಲೇಬೇಕಂತ ಹೇಳ್ತಾರೆ, ಅಥವಾ ಆಯೋಗ ಕಮಿಷನ್. ಈಗ ಯಾವುದು SIT ಆಗಿದೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್, ಒಂದು ಪರ್ಟಿಕ್ಯುಲರ್ ಕೇಸು, ಒಂದು ಪರ್ಟಿಕ್ಯುಲರ್ ಕಂಪ್ಲೇಂಟಿನ ಮೇಲೇನೆ ಮಾಡಿದ್ದಾರೆ. ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ, ನಾವು ಸ್ಟೇಟ್ ಗವರ್ಮೆಂಟ್ ಹತ್ರ ಸಹ ಇದನ್ನು ಮಾಡುವಂತಹದ್ದು. ಈಗಾಗಲೇ ನಾವು ಹೇಳುವಂತಹದ್ದು ಇದು ಡಾಕ್ಯುಮೆಂಟೇಶನ್ ಆಗಿ ಇಕಾನಮಿಕ್ ಕ್ರೈಮ್ಸ್. ಇದು ಈ ಇಕಾನಮಿಕ್ ಕ್ರೈಮ್ಸ್ಗಳು ಯಾಕಂದ್ರೆ ಪ್ರಾವಿಡೆಂಟ್ ಫಂಡ್ ಕೊಡ್ತಾ ಇಲ್ಲ, ಗ್ರಾಚ್ಯುಟಿ ಕೊಡ್ತಾ ಇಲ್ಲ, ST SC ಇವರಿಗೆ ಕೆಲಸವನ್ನು ಕೊಡ್ತಾ ಇಲ್ಲ, ದೇವಸ್ಥಾನದ ಹಣವನ್ನು ಮಿಸ್ಯೂಸ್ ಮಾಡಿದ್ದಾರೆ, ದೇವಸ್ಥಾನದ ಜಾಗೆಯನ್ನು ಮಿಸ್ಯೂಸ್ ಮಾಡಿದ್ದಾರೆ. ಅದು ಲ್ಯಾಂಡ್ ಗ್ರಾಬಿಂಗ್ ಆಕ್ಟಿಗೆ ಬರ್ತದೆ, ಲ್ಯಾಂಡ್ ರೆವಿನ್ಯೂ ಆಕ್ಟಿಗೆ ಸಹ ಬರ್ತದೆ. ಈ ಎಲ್ಲಾ ವಿಷಯಗಳನ್ನು ಅವರು ಎನ್ಕ್ವೈರ್ ಮಾಡಬೇಕು. ಈ ವಿಷಯದಲ್ಲಿ ಪದೇ ಪದೇ ಸರ್ಕಾರವೇ ಇನ್ವೆಸ್ಟಿಗೇಷನ್ ಆಗಬೇಕು, ಎನ್ಕ್ವೈರಿ ಆಗಬೇಕು ಹೇಳಿದ್ರು ಸಹ ಮಾಡ್ತಾ ಇಲ್ಲ. ನಿಮಗೆ ಕೊಟ್ಟ ಡಾಕ್ಯುಮೆಂಟ್ ನಲ್ಲಿ ಮೂರು ಎನ್ಕ್ವೈರಿ ಆರ್ಡರ್ಸ್ ಇದೆ. ಒಂದು ಚೀಫ್ ಮಿನಿಸ್ಟರ್ 1/1/2014, ಇನ್ನೊಂದು ಆವಾಗಿನ ರೆವಿನ್ಯೂ ಮಿನಿಸ್ಟರ್ ಶ್ರೀನಿವಾಸ್ ಪ್ರಸಾದ್ ರದ್ದು 2013 ನವೆಂಬರ್, ಮತ್ತೆ ಇನ್ನೊಂದು ಕಾಗೋಡು ತಿಮ್ಮಪ್ಪದ್ದು ಯಾವುದು ತೋರಿಸಿದ್ದಾರೆ ಅದು 2016. ಎಲ್ಲ ವಿಷಯದಲ್ಲಿ ಸರ್ಕಾರವೇ ತನಿಖೆ ಆಗಬೇಕು ಅಂತ ಹೇಳಿ ಮತ್ತೆ ಅದನ್ನು ಅಕ್ನಾಲೇಜ್ಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಮೊದಲಿನ ಕಂಪ್ಲೇಂಟ್ ವಾಸ್ ಗಿವನ್ ಬೈ ದ MLA ಬೆಳ್ತಂಗಡಿ. ವಸಂತ್ ಬಂಗೇರರು ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ಕೊಟ್ಟಾಗ ಚೀಫ್ ಮಿನಿಸ್ಟ್ರು ಆ ತನಿಖೆ ಆಗಬೇಕು ಅಂತ ಹೇಳಿದ ಆರ್ಡರಿನ ಕಾಪಿ ಆ ಪುಸ್ತಕದಲ್ಲಿ ಇದೆ. ಆದರೆ ಈ 13 ವರ್ಷದಲ್ಲಿ ಈ ಎನ್ಕ್ವೈರಿ ಆಗ್ತಾ ಇಲ್ಲ, ಆಗೋದಿಲ್ಲ.
ಇದಕ್ಕೆ ಉತ್ತರ ಯಾರು ಕೊಡಬೇಕು? ಇಮಿಡಿಯೇಟ್ಲಿ ನಿಮ್ಗೆ ಆಕ್ಸೆಸಬಲ್ ಇಸ್ ಡಿ ಸಿ. ಇಷ್ಟುವರೆಗೆ ಅವರು ಉತ್ತರ ಕೊಟ್ಟಿದ್ದಾರೆ, ರಿಪೋರ್ಟ್ ಅನ್ನು ಕಳಿಸಿದ್ದಾರೆ, ಅದರ ಕಾಪಿಯನ್ನು ಒಂದೊಂದು ನೀವು ತಗೊಳ್ಬಹುದು. ಕೊಡ್ಲಿ ಅವರು. 13 ವರ್ಷದಲ್ಲಿ ಇವತ್ತಿಗೆ ಸಹ ಎನ್ಕ್ವೈರಿ ಆಗ್ತಾ ಇಲ್ಲ. ಮತ್ತೆ ಕೋರ್ಟ್ ನಲ್ಲಿ ನೇರವಾಗಿ ಯಾವ ಭೂಮಿಯನ್ನು ಅವ್ರದ್ದು ಕುಟುಂಬದ ಅಂತ ಹೇಳಿದ್ದಾರೆ. ಇವತ್ತು ಅವರೇ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅಫಿಡವಿಟ್ ನಲ್ಲಿ ಹೇಳ್ತಾ ಇದ್ದಾರೆ, ಈ ಭೂಮಿ ನಮ್ದ ಕುಟುಂಬದ ಭೂಮಿ ಅಲ್ಲ. ಹೈಕೋರ್ಟ್ ನಲ್ಲಿ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, AC ಕೋರ್ಟ್ ನಲ್ಲಿ ಮಾಡಿದ್ದಾರೆ. ಈಗ DC ಕೋರ್ಟ್ ನಲ್ಲಿ ಅಪೀಲ್ ಅನ್ನು ಫೈಲ್ ಮಾಡಬೇಕಾದ್ರೆ ಅವ್ರದ್ದು ಮೇನ್ ಪ್ರಿನ್ಸಿಪಲ್ ಕ್ಲೇಮ್, ಈ ಭೂಮಿ ನಮ್ಮ ಕುಟುಂಬದ ಅಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅದನ್ನೇ ಹರ್ಷೇಂದ್ರ ಕುಮಾರ್ ಹೇಳ್ತಾ ಇದ್ದಾರೆ. ಅದು DC ಗೆ ಸಹ ಗೊತ್ತು, AC ಗೆ ಸಹ ಗೊತ್ತು, ಹೈಕೋರ್ಟ್ ನಲ್ಲಿ ಸಮೇತ ಅವರು ಹೇಳಿದ್ದಾರೆ. ಆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ನಮ್ಮ ಹತ್ರ ಇದೆ. ಚೀಫ್ ಮಿನಿಸ್ಟರ್ ನ ಆರ್ಡರ್ ಅನ್ನು DC ಪಾಲನೆ ಮಾಡ್ತಾ ಇಲ್ಲ ಅಂತ ಒಂದು ಆಶ್ಚರ್ಯಕರನಿಗೆ ಇದನ್ನು ಏನಂತ ಹೇಳಬೇಕು ಅಂತ. ವಾಟ್ ಕೈಂಡ್ ಆಫ್ ಕಾನ್ಸ್ಪಿರಸಿ ಇಸ್ ದಿಸ್? ಆರ್ಡರ್ ಮಾಡಿದ ನಂತರ ಎನ್ಕ್ವೈರಿ ಆಗಬೇಕು. ಆ ಎನ್ಕ್ವೈರಿಯ ಫೈಂಡಿಂಗ್ಸ್ ನ ಮೇಲೆ ನಾವು ಮಾಡಬಹುದು. ದೇವಸ್ಥಾನದ ಭೂಮಿ ದೇವಸ್ಥಾನದ ದೇವರ ಹೆಸರಿನಲ್ಲಿ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತದೆ. ಅದನ್ನು ಇವತ್ತಿಗೆ ಸಹ ಅವರು ಮಾಡ್ತಾ ಇಲ್ಲ. ಅವರು ಹೇಳಿದಾರಲ್ಲ, RTC ಎಲ್ಲ ಇದನ್ನು ಸಹ ವೀರೇಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಇನ್ ವಯಲೇಷನ್ ಆಫ್ ದ ಸುಪ್ರೀಂ ಕೋರ್ಟ್. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ಅವರು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಕರ್ನಾಟಕ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಪ್ರಕಾರ ಸಾರ್ವಜನಿಕರಿಂದ ಕಾಣಿಕೆ ಮತ್ತು ದೇಣಿಗೆ ತೆಗೆದುಕೊಳ್ಳುವಂಥ ಯಾವುದೇ ದೇವಸ್ಥಾನ ಧಾರ್ಮಿಕ ಕೇಂದ್ರ ಇದ್ದರೂ ಕೂಡ ಅದು ಸಾರ್ವಜನಿಕ ಅಂತ ಇದೆ ಡೆಫಿನೇಷನ್. ಆ ಪ್ರಕಾರ ರಾಜ್ಯ ಸರ್ಕಾರ ಕಮಿಷನರ್ ಧಾರ್ಮಿಕ ದತ್ತಿದ್ದು ಸುತ್ತೋಲೆಯನ್ನು ಕಳಿಸಿದ್ದಾರೆ ಮತ್ತು ಅದರಲ್ಲಿ ವಿವರಗಳೆಲ್ಲ ಇದೆ. ಎಲ್ಲ ಸಾರ್ವಜನಿಕ ದೇವಸ್ಥಾನವನ್ನು ಕಡ್ಡಾಯವಾಗಿ ಧಾರ್ಮಿಕ ದತ್ತಿ ಇಲಾಖೆಯ ಸೆಕ್ಷನ್ 53 ಪ್ರಕಾರ ನೋಂದಣಿ ಮಾಡಬೇಕು ಅಂತ. ಅದಕ್ಕೊಂದು ಫಾರ್ಮ್ಯಾಟ್ ಕೂಡ ಇದೆ. ದೇವಸ್ಥಾನದ ಹೆಸರು, ಟ್ರಸ್ಟಿಗಳು, ಆದಾಯ ಎಷ್ಟು ಖರ್ಚು, ಒಂದು ಫಾರ್ಮ್ಯಾಟ್. ಇದರ ಅರ್ಥ ಅದು ಸರ್ಕಾರಕ್ಕೆ ಹೋಯಿತು, ಮುಜರಾಯಿ ಇಲಾಖೆಗೆ ಹೋಯಿತು ಅಂತಲ್ಲ. ಅವರು ಆ ಫಾರ್ಮ್ಯಾಟ್ನಲ್ಲಿ ಅದನ್ನು ಕೊಟ್ಟಾದ ನಂತರ ಮುಜರಾಯಿ ಇಲಾಖೆಯಿಂದ ಕಮಿಷನರು ಅದಕ್ಕೊಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ಅಷ್ಟು. ಇದ್ರ ನೋಂದಣಿ ಆಗಿದೆ ಅಂತ ಸೆಕ್ಷನ್ 53 ಪ್ರಕಾರ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸಲ ಅವರು ಆಡಿಟೆಡ್ ಲೆಕ್ಕಪತ್ರವನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಅದು ನಮಗೂ ಕೂಡ ಸಾರ್ವಜನಿಕರು ಕೂಡ ಮಾಹಿತಿ ಹಕ್ಕಿನಲ್ಲಿ ಅದನ್ನು ತಗೊಳ್ಳಿಕ್ಕೆ ಆಗ್ತದೆ. ಈಗ ನಮಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ಇವರು ಇದನ್ನು ಸಾರ್ವಜನಿಕವಾಗಿ ಇರುವಂಥ ಇವರು ವ್ಯಕ್ತಿ, ಪಾರದರ್ಶಕತೆಯನ್ನು ಬೋಧನೆ ಮಾಡುತ್ತಿರುವಂಥ ವ್ಯಕ್ತಿ, ಒಬ್ಬರು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರಾಗಿರುವಂಥವರು, ಇತರರಿಗೆ ಮಾದರಿಯಾಗಿರುವಂಥವರು, ಅವರೇ ಸ್ವತಃ ಅದನ್ನು ನೋಂದಣಿ ಮಾಡಬೇಕಾಗಿತ್ತು. ಮತ್ತು ಆ್ಯಕ್ಟ್ನಲ್ಲಿ ಇರೋದು ಕೂಡ ಹಾಗೆ, ಅವರು ನೋಂದಣಿ ಮಾಡದೆ ಹೋದರೆ ಜಿಲ್ಲಾಧಿಕಾರಿಯಿಂದ ಮಾಡಿಸ್ಬೇಕಂತಿರುವಂಥದ್ದು. ಈಗ ಕಮಿಷನರ್ ಇತ್ತೀಚೆಗೆ ಕಳಿಸಿದ ಪ್ರಕಾರ ನಾವು ಮಾಹಿತಿ ಹಕ್ಕಿನಲ್ಲಿ ಕೇಳಿದೆವು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ನೋಂದಣಿಗೆ ಏನು ಕ್ರಮ ತೆಗೆದುಕೊಂಡಿರಂತ. ಅದನ್ನು ಸಹಾಯಕ ಆಯುಕ್ತರಿಗೆ ಕಳಿಸಿದ್ದೇವೆ ಅಂತ ಹೇಳಿ ಅವ್ರ ಹತ್ರ ಫಾಲೋ ಮಾಡಿದೆವು. ಅವರು ತಹಸೀಲ್ದಾರಿಗೆ ಪ್ರಸ್ತಾವನೆ ಕಳಿಸಿದ್ದೇವೆ ಅಂತ ಹೇಳಿದರು. ತಹಸೀಲ್ದಾರ್ ಹತ್ರ ಕೇಳಿದೆವು, ಅದು ರೆವಿನ್ಯೂ ಹತ್ರ ಹೋಗಿದೆ ಅಂತ ಹೇಳಿದರು. ಈಗ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಕೊಟ್ಟಿದ್ದೇವಾಗ ಅವರು ಆಡಳಿತಾಧಿಕಾರಿ ಧರ್ಮಸ್ಥಳದ್ದು ಸೆಕ್ಷನ್ 53 ಪ್ರಕಾರ ಕೊಡಬೇಕಾದ ಮಾಹಿತಿಯನ್ನು ಕೊಡಲಿಕ್ಕೆ ನಿರಾಕರಿಸಿದರು ಅಂತ ಅದನ್ನೇ ರಿಪೋರ್ಟನ್ನು ಅವರು ಹಾಕಿದ್ರು ತಹಸೀಲ್ದಾರರು AC ರಿಪೋರ್ಟ್ ಹಾಕಿದರು. ಕಾಪಿ ಕಂಪ್ಲೇನೆಂಟ್ ನಾನು ಆದ್ದರಿಂದ ಕಂಪ್ಲೇನೆಂಟ್ ಅಲ್ಲ ಇದು ನನಗೆ ಹಾಕಿದರು ಅಧ್ಯಕ್ಷನಾಗಿಸಿ ಕೂಡಲೇ ಸರ್ಕ್ಯುಲೇಟ್ ಆದ ಕೂಡಲೇ ಅದು ವಾಟ್ಸಪ್ನಲ್ಲಿ ಹೋದ ಕೂಡಲೇ ಅವರ ಗಮನಕ್ಕೆ ಬಂದ ಕೂಡಲೇ ನೆಕ್ಸ್ಟ್ ಡೇ ತಹಸೀಲ್ದಾರಿಗೆ ಅವರೊಂದು ಇಲ್ಲಿ ನೋಡಿ ಆಕ್ಷೇಪಣೆ ಯಾರು ಮಾಡಿದ್ದು ಆಕ್ಷೇಪಣೆ? ಈಗ ಇಷ್ಟರವರೆಗೆ ಅದನ್ನು ಯಾವಾಗಲೂ ಅಧಿಕೃತವಾಗಿ ಆ ಪ್ರಕಾರ ಹೇಳಿದ್ದವರು ಇದರಲ್ಲಿ ಆಕ್ಷೇಪಣೆದಾರರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಇದರ ಹೆಗ್ಗಡೆಯವರಾಗಿರ್ತಾರೆ. ಹೈಕೋರ್ಟಿಗೆ ಅವರು ಡಿ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿ ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಹೆಸರನ್ನು ಉಪಯೋಗಿಸಿದ್ದಾರೆ. ನನ್ನ ಪಾಯಿಂಟ್ ಇಷ್ಟೇ, he is using that name, ನಾವಲ್ಲ. ಸೆಕ್ಷನ್ 1023C5
meant only for wholly public temples. ಆ ಪ್ರೊವಿಷನ್ ನಲ್ಲಿ ಅವರು ತಗೊಂಡ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಟೇಟ್ ಗವರ್ಮೆಂಟಿಗೆ ಅವರ ಎಲ್ಲ ಹೇಳಿಕೆ ಬೇರೆ ಬೇರೆ ಹೇಳಿಕೆ ಇದೆ. ಅದು ಒಂದು ದೇವಸ್ಥಾನವೇ ಅಲ್ಲ ಅಂತ ಹೇಳಿದ್ದಾರೆ. ಕಾನೂನಿಗೆ ಲಗಾವಾಗೋದಿಲ್ಲ, ಯಾಕಂದ್ರೆ ಅದು ಜೈನ ಟೆಂಪಲ್ ಅಂತ ಹೇಳಿ ಹೇಳುವಂತದ್ದು ಅಫಿಡವಿಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. 1023(c)(5) ಎಕ್ಸೆಂಪ್ಷನ್ ಗ್ರಾಂಟ್ ಆದದ್ದು ಆನ್ ಎನ್ ಅಪ್ಲಿಕೇಶನ್ ಫ್ರಾಮ್ ದಟ್ ಸೋಲ್ ಟ್ರಸ್ಟಿ ದಟ್ ಇಟ್ ಈಸ್ ಎ ಪಬ್ಲಿಕ್ ಟೆಂಪಲ್. ಧರ್ಮ ಸಂರಕ್ಷಕರು ಭಯಂಕರ ಹೇಳ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಹೋದ್ರೆ ಹಾಳಾಗ್ತದೆ, ಸರ್ಕಾರಕ್ಕೆ ಹೋದ್ರೆ ಹಾಳಾಗ್ತದೆ. ಸರ್ಕಾರಕ್ಕೆ ಹೋಗೋ ಹುನ್ನಾರ ಸರ್ಕಾರದಲ್ಲ, ನೀವು ಅಕೌಂಟನ್ನು ಕೊಡ್ತಾ ಇಲ್ಲ ಅಂತ ಕೇಳ್ತಿರುವಂಥದ್ದು. ಧರ್ಮ ಸಂರಕ್ಷಕರು ದೇವಸ್ಥಾನದ ಹಣವನ್ನು ಧರ್ಮ ಸಂರಕ್ಷಕರು ಯಾಕೆ ಅದರದ್ದು ಹಣ ಎಲ್ಲಿ ಹೋಗ್ತದೆ ಅಂತ ಯಾಕೆ ಕೇಳೋದಿಲ್ಲ? ಜಸ್ಟಿಸ್ ರಾಮಜೋಯಿಸಿನ ಕಮಿಟಿಯ ಆಧಾರದ ಮೇಲೆ ಸೆಕ್ಷನ್ 53 was added in 2012 by the BJP government. ರಾಮಜೋಯಿಸರು RSSನವರು. ಇನ್ನೀಗ DC ಅವರು ಅದನ್ನು ಅದರಲ್ಲಿ ಹೇಳಿದಾಗೆ DC ಅವರು ಅದನ್ನು ಈಗ ಮಾಡಲೇಬೇಕು. ಮಾಡಬೇಕು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅದನ್ನು ಇವರೇ ಆ ಇನ್ಫಾರ್ಮೇಷನ್ಗಳನ್ನು ಬಾಕಿದ್ದನ್ನು ಫಾರ್ಮ್ಯಾಟ್ ಪ್ರಕಾರ ತಗೊಳ್ಳೋಂಥದ್ದು ಮಾಡುವ ಖರ್ಚನ್ನು ಕೂಡ ಆ ಆಡಳಿತಾಧಿಕಾರಿ ಮುಖಾಂತರವೇ ಆಡಳಿತದಿಂದಲೇ ತಗೊಳ್ಬೇಕಂತ ಸಮೇತ ಉಂಟು. ನಾವು ಮಾತಾಡಿದ ಕೂಡಲೇ ನಮ್ಮ ಮೇಲೆ ಮಾನನಷ್ಟ ಅಂತ ಹೇಳ್ತಾರೆ. ನಾವು ಮಾತಾಡಿದೆ. ಈಗ ಇಲ್ಲಿ ಹೈಕೋರ್ಟ್ನ 2017 ಆರ್ಡರ್ ಇದೆ. ಯಾವುದರ ಬಗ್ಗೆ? ಅದು ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅವರು ಧರ್ಮಸ್ಥಳದ ಆಡಳಿತಾಧಿಕಾರಿಗೆ, ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ, ನಿಮ್ಮ ಎಂಪ್ಲಾಯೀಸಿಗೆ ಪ್ರಾವಿಡೆಂಟ್ ಫಂಡನ್ನು ಕೊಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆಂದರೆ 2015ರವರೆಗೆ ಎಕ್ಸೆಂಪ್ಷನ್ ಇತ್ತು ದೇವಸ್ಥಾನಗಳಿಗೆ, ಎಂಪ್ಲಾಯೀಸ್ಗಳಿಗೆ. ಅದು ವಿಡ್ರಾ ಆಯಿತು ಗೌರ್ಮೆಂಟಿದ್ದು. ಆ ಪ್ರಕಾರ ಹೇಳಿದ್ದಾರೆ. ಅದಕ್ಕೆ ಇವರು ಹೈಕೋರ್ಟಿಗೆ ಹೋಗ್ತಾರೆ. ಆ ನೋಟಿಸಿಗೆ ವಿರುದ್ಧವಾಗಿ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ನಲ್ಲಿ ರಾಘವೇಂದ್ರ ಚೌಹಾಣ್ ಅಂತ ಇದು ವಾಗ್ದಾನ ಪುಸ್ತಕ ಇದರಲ್ಲಿ ಅದರಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆರ್ಡರ್ ಇದೆ ಅದರಲ್ಲಿ. ಅರ್ಜಿದಾರರು ಪ್ರತ್ಯಕ್ಷ ದಾಖಲೆಗಳನ್ನು ಈ ನ್ಯಾಯಾಲಯದ ಅವಗಾಹನೆಯಿಂದ ತಡೆಯುತ್ತಿದ್ದಾರೆ. ಅರ್ಜಿದಾರರು ತಾವು ಒಂದು ದೇವಾಲಯದ ಧರ್ಮಾಧಿಕಾರಿ ಎಂದು ಹೇಳಿಕೊಂಡಿದ್ದರೂ ನ್ಯಾಯದೇವತೆಯ ಮಂದಿರವಾಗಿರುವ ಈ ನ್ಯಾಯಾಲಯಕ್ಕೆ ಶುದ್ಧ ಹಸ್ತಗಳಿಂದ ಬಂದಿರುವುದಿಲ್ಲ. ಆದ್ದರಿಂದ ಅರ್ಜಿದಾರರು ತಮ್ಮ ದಾವೆಯನ್ನು ದುರ್ಬಲಗೊಳಿಸಬಹುದಾದಂಥ ದಾಖಲೆಗಳನ್ನು ತಡೆಹಿಡಿಯುವ ಮೂಲಕ ಈ ನ್ಯಾಯಾಲಯವನ್ನು ಮೋಸಗೊಳಿಸಲು ತಮ್ಮಿಂದಾದಷ್ಟು ಯತ್ನಿಸಿದ್ದಾರೆಂದು ಈ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಅರ್ಜಿದಾರರು ಶುದ್ಧ ಹಸ್ತಗಳಿಂದ ಈ ನ್ಯಾಯಾಲಯಕ್ಕೆ ಬಳಿಗೆ ಬಂದಿಲ್ಲವಾದ್ದರಿಂದ ಈ ಅರ್ಜಿಯ ಈ ಆಧಾರದಿಂದಲೇ ವಜಾಗೊಳ್ಳಲು ಯೋಗ್ಯವಾಗಿದೆ ಅಂತೇಳಿ ಡಿಸ್ಮಿಸ್ ಮಾಡ್ತಾರೆ. ಅಪೀಲ್ ಹೋದರೂ ಆ ವಾಕ್ಯಗಳನ್ನು ತೆಗಿಬೇಕಂತ ಪುನಃ ರಿಮಾಂಡ್ ಆಗಿದೆ. ಈಗ ಇದರ ಈಗ ಏನು ತೋರಿಸ್ತದೆ? ಮೊದಲನೇದು ಪ್ರಶ್ನೆ, ಒಂದು ನೈತಿಕ ಪ್ರಶ್ನೆ. ನಿಮ್ಮ ಹತ್ರ ಇಷ್ಟು ಹಣ ದೇವಸ್ಥಾನಕ್ಕೆ ಬರ್ತಾ ಉಂಟು, ಕೋಟಿಗಟ್ಟಲೆ. ನಿಮ್ಮ ದೇವಸ್ಥಾನದ ಎಂಪ್ಲಾಯೀಸ್ಗಳಿಗೆ ನಿಮಗೆ ಪ್ರಾವಿಡೆಂಟ್ ಫಂಡ್ ಆರ್ಡ್ರ್ ಕೊಟ್ಟು ಮಾಡಬೇಕಾ? ಪ್ರಾವಿಡೆಂಟ್ ಫಂಡ್ ಕೊಡ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಆರ್ಡ್ರ್ ಕೊಟ್ಟಾದ ಮೇಲೆಯೂ ಕೂಡ ನೀವು ಅದನ್ನು ಚಾಲೆಂಜ್ ಮಾಡ್ತೀರಿ, ಅದರಲ್ಲೂ ಕೂಡ ಉಳಿಸ್ಲಿಕ್ಕೆ ನೋಡ್ತಾ ಇದ್ದೀರಿ. ಏನು ಹೇಳಬೇಕು ಇದಕ್ಕೆ? ಪದ್ಮ ಅವಾರ್ಡ್ ಕಮಿಟಿ is a committee of the Home Department. ಅವರು ಪ್ರೊಸೆಸ್ ಮಾಡೋದು. ಅದೇ ಕೇಸ್ನಲ್ಲಿ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ನ ಇಂಟ್ರಿಮ್ ಆರ್ಡರ್ ಅನ್ನು ಸಹ ನಾವು ಸರ್ಕ್ಯುಲೇಟ್ ಮಾಡಿದ್ದೀವಿ. that no process was followed, not even a meeting held. There are no minutes available for giving him that award. ಅದು ಮಾತ್ರ ಅಲ್ಲ, using that award is an offense as per the 5-bench constitutional court of the Supreme Court. Justice Ahmadiyya case judgment ಅದರಲ್ಲಿ ಸ್ಪಷ್ಟ ಇದೆ, ನೀವು ಹೆಸರಿನ ಮೊದಲು ಇಲ್ಲದ್ರೆ ಹೆಸರಿನ ನಂತರ ಅದನ್ನು ಉಪಯೋಗಿಸಿದ್ರೆ ರೂಲ್ 10 ಪ್ರಕಾರ ಅದನ್ನು ಹಿಂದೆ ತಗೊಳ್ಳೇಬೇಕು. ಆದ್ರೂ ಅದಕ್ಕೆ ಅಮಿತ್ ಶಾಗೆ ಇದನ್ನು ಮಾಡಿದ್ರೆ, ಯಾಕಂದ್ರೆ ಅವ್ರದ್ದೇ ಹೋಮ್ ಮಿನಿಸ್ಟ್ರಿ is saying that ಅದಕ್ಕೆ ಯಾವ ಮಿನಿಟ್ಸೇ ಇಲ್ಲ. That is why first Amit Shah, let him answer. ಅವರು ಯಾವ್ದಾದ್ರು ಎನ್ಕ್ವೈರಿ ಅಂತ ಹೇಳ್ಬೇಕಾದ್ರೆ ಅವರ ಹೋಮ್ ಮಿನಿಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅನ್ನೋ ಉತ್ತರ ಅವರೇ ಕೊಡಬೇಕು. ಇನ್ನೊಂದು ಆಗ ಬಿಟ್ಟು ಹೋಗಿರುವಂಥದ್ದು, SKDRDP ಟ್ರಸ್ಟ್ ಬ್ಯಾಂಕ್ಗಳಿಂದ
7.8% ಸಾಲ ತೆಗೆದುಕೊಂಡು ಸ್ವಸಹಾಯ ಸಂಘಗಳಿಗೆ ಸುಮಾರು 20ರಿಂದ 21% ಸಾಲ ಕೊಡ್ತಾ ಇತ್ತು. ಇದರಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆ. 2012-13ರಲ್ಲಿ 89 ಕೋಟಿ, ಅದು 2 ವರ್ಷದ ಇತ್ತದಲ್ಲಿ 65, 75 ಕೋಟಿ, 55 ಕೋಟಿಗಳದೆಲ್ಲ ಬ್ಯಾಲೆನ್ಸ್ ಶೀಟ್ ಇದೆ ಅವ್ರದ್ದೇ. ಪ್ರಾಫಿಟ್ ಬರ್ತಾ ಇತ್ತು. ಈಗ ಆ ಒಂದು ಚಾರಿಟೇಬಲ್ ಟ್ರಸ್ಟ್ ಅಂತ ನೋಂದಣಿ ಆಗಿರುವಂಥ SKDRDP ಟ್ರಸ್ಟು ಬಿಸ್ನೆಸ್ಸನ್ನು ಮಾಡಿಕೊಂಡು ಹೋಗಿರುವಂಥದ್ದು ಯಾವುದುಂಟೋ ಅದು ಕೂಡ ಮನಿ ಲಾಂಡ್ರಿಂಗ್ಗೆ ಬರ್ತದೆ. ಇವರು ಮಾಹಿತಿ ಹಕ್ಕಿನಲ್ಲಿ ಪಡೆದಿರುವಂಥ ಪ್ರಕಾರ ಅವರು ಲೈಸೆನ್ಸನ್ನು ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಷನ್ ಪಡೆದುಕೊಂಡಿಲ್ಲ. ಅದಕ್ಕಾಗಿ ಅವರು ಇದು ಕಾನೂನು ಬಾಹಿರವಾಗಿ ಈ ಒಂದು ವ್ಯವಹಾರ ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರೈವೇಟ್ ಕಂಪ್ಲೇಂಟನ್ನು ಮಾಡಿ ಈಗ ಅದು ಚಾಲ್ತಿಯಲ್ಲಿದೆ. ಅವರು ರಿಜಿಸ್ಟರ್ ಏನು ಮಾಡಿದ್ದಾರೆ ಅದರಿಂದ ಅವರು ಚಾರಿಟಬಲ್ ಟ್ರಸ್ಟ್ ಆಗೋದಿಲ್ಲ. ಅವರಿಗೆ ಇನ್ಕಮ್ ಟ್ಯಾಕ್ಸಿನ 12A ರಿಜಿಸ್ಟ್ರೇಷನ್ ಆದರೆ ಮಾತ್ರ ಚಾರಿಟಬಲ್ ಟ್ರಸ್ಟ್ ಆಗ್ತಾರೆ. SKDRDP and SKDRDP BC Trust both are business organizations. ಅವ್ರದ್ದು GST ನಂಬರು both at the national level as well as at state level and for the state of Kerala. ಈ ಎಲ್ಲ GST ನಂಬರ್ಸ್ಗಳು ಇದೆ. No charitable trust is required to file goods and services tax. This is a business organization. ಸತ್ಯ ಹೊರಗೆ ಬರಬೇಕು. ಯಾರಾದರೂ ಕೂಡ ತಪ್ಪು ಮಾಡಿದವರು ಎಷ್ಟೇ ಪ್ರಭಾವಿ ಆದರೂ ಕೂಡ ಅದರ ಹಿಂದಿರುವ ಶಕ್ತಿಗಳು ಹೊರಗೆ ಬಂದು ಶಿಕ್ಷೆ ಆಗಬೇಕು ಅಂತ ನಾವು ಹೇಳಿ ಈ ಒಂದು SIT ರಚನೆ ಆಗಿರುವಂಥದ್ದು ಮತ್ತು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ